ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘ ಕಲಬುರಗಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರಿಂದ ವಿಶ್ವಶಾಂತಿ ಯುದ್ಧ ನಿಲ್ಲಿಸುವ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಮನವಿ ಮಾಡಿದರು. ವಿಶ್ವದಲ್ಲಿ ನಡೆಯುತ್ತಿರುವ ಯುದ್ಧಗಳು ಮತ್ತು ಹಿಂಸಾಚಾರದಿಂದ ಉಂಟಾಗುತ್ತಿರುವ ಮಾನವೀಯ ಸಂಕಷ್ಟಗಳ ಬಗ್ಗೆ ತೀವ್ರ ಚಿಂತನೆ ವ್ಯಕ್ತಪಡಿಸುತ್ತಿದ್ದೇವೆ. ಈ ಯುದ್ಧಗಳಿಗೆ ನಿರಪರಾಧ ಜನರು, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಅತ್ಯಂತ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ದೇಶದ ನಾಯಕತ್ವ ಜಾಗತಿಕ ವೇದಿಕೆಯಲ್ಲಿ ಶಾಂತಿಯನ್ನು ಉತ್ತೇಜಿಸುವ ಮಹತ್ವ ಹೊಣೆಗಾರಿಕೆ ಹೊಂದಿದ್ದು, ಆದ್ದರಿಂದ ವಿಶ್ವಶಾಂತಿ ಸ್ಥಾಪಿಸಲು ಮತ್ತು ಯುದ್ಧಗಳನ್ನು ನಿಲ್ಲಿಸಲು ರಾಜ್ಯತಾಂತ್ರಿಕ ಮಟ್ಟದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ತಪ್ಪು ಕಲ್ಪನೆಗಳು ಬರುತ್ತಿದ್ದು ಭಾರತ ದೇಶಕ್ಕೆ ಗ್ಯಾಸ್ ಸಪ್ಲೈ ಖಂಡಿತವಾಗಿ ಆಗ್ತಾ ಇದೆ. ಇದನ್ನು ಜನರಿಗೂ ಸ್ವೀಕಾರ ಮಾಡ್ಕೋಬೇಕು. ಆಮೇಲೆ ತಪ್ಪು ಕಲ್ಪನೆಗಳಿಗೆ ಯಾವುದೇ ರೀತಿ ಕಿವಿಗೊಡಬೇಡಿ. ಯಾಕೆಂದರೆ ಊಹಾಪೋಹಗಳು ಜಾಸ್ತಿ ಆಗಿದ್ದಾವೆ. ಲಾಕ್ಡೌನ್ ಆಗ್ತಾ ಇದೆ, ಆಮೇಲೆ ರೇಟ್ ಹೆಚ್ಚಾಗ್ತಾ ಇದೆ, ಈ ಥರ ಅನೇಕ ಒಂದು ಊಹಾಪೋಹಗಳಿದ್ದಾವೆ. ಆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ದಯವಿಟ್ಟು ಮೋದಿಯವರು ದೇಶದ ಶಾಂತಿಗಾಗಿ ಮುಂದಾಳತ್ವ ವಹಿಸಿ ಅತಿ ತುರ್ತಾಗಿ ಈ ಯುದ್ಧವನ್ನು ನಿಲ್ಲಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕು. ನಮ್ಮ ಭಾರತ ದೇಶ ಕೂಡ ದೊಡ್ಡಣ್ಣನ ಸಾಲಿನಲ್ಲಿರುವುದರಿಂದ ನಮ್ಮ ದೇಶದ ಜನತೆಯೊಂದಿಗೆ ವಿಶ್ವದ ಶಾಂತಿಗಾಗಿ ಪ್ರಧಾನಮಂತ್ರಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಮೂಲಕ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಜೊತೆ ಕೈಗೂಡಿಸಿದಂತಹ ನನ್ನೆಲ್ಲ ಸಂಘಟನೆಯವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು ನಂದಿನಿ ಸನ್ಬಲ್, ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಜಾಗತಿಕ ವಿಶ್ವಶಾಂತಿಯ ಮಹತ್ವವನ್ನು ಅರಿತುಕೊಂಡಂಥ ನಾವು ಇಂದು ನಮ್ಮ ಮೆಚ್ಚಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಜಗತ್ತಿನಲ್ಲಿ ಪ್ರಸ್ತುತವಾಗಿ ಇಂದು ನಡೀತಾ ಇರುವಂತಹ ಸಂಘರ್ಷಗಳು, ಯುದ್ಧಗಳು ಮತ್ತು ಅಶಾಂತಿಯು ಇಡೀ ಮನುಕುಲದ ಒಂದು ಅಸ್ತಿತ್ವವನ್ನೇ ನಾಶಪಡಿಸುವ ನಿಟ್ಟಿನಲ್ಲಿ ನಡೆದಿದೆ. ಶಾಂತಿ ಅಂದರೆ ಕೇವಲ ಯುದ್ಧವಿಲ್ಲದ ವಾತಾವರಣ ಅಲ್ಲ ಅಥವಾ ಅಭಾವವಲ್ಲ. ಶಾಂತಿ ಅಂದರೆ ವಾಸ್ತವದಲ್ಲಿ ಏನಾಗಿದೆ ಅಂದರೆ ನ್ಯಾಯ, ಸಮಾನತೆ ಮತ್ತು ಸಹಬಾಳ್ವೆಯಾಗಿದ್ದು. ಇದು ನಮ್ಮ ಭಾರತ ದೇಶ ಮೊದಲಿನಿಂದಲೂ ಶಾಂತಿ, ಅಹಿಂಸೆ ಮತ್ತು ಸಹಬಾಳ್ವೆಯ ಒಂದು ಮೌಲ್ಯಗಳನ್ನು ಅನುಸರಿಸಿದ್ದು. ಅದು ಇಂದು ಜಾಗತಿಕ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳು ಬಲಪಡಿಸಲೇಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿರುವುದರಿಂದ ನಾವು ಇಂದು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಯವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ, ವಿನಂತಿಸಿಕೊಳ್ತಾ ಇದ್ದೀವಿ. ದಯವಿಟ್ಟು ಅವರು ಭಾರತ ದೇಶವು ಮುಂದಾಳತ್ವವನ್ನು ವಹಿಸಿ ಈ ಒಂದು ಜಾಗತಿಕ ಶಾಂತಿಯನ್ನು ಸ್ಥಾಪಿಸುವಲ್ಲಿ ಪಾತ್ರ ವಹಿಸಬೇಕು ಮತ್ತು ಯುದ್ಧವನ್ನು ತಡೆಯಲು ರಾಜತಾಂತ್ರಿಕ ಕ್ರಮಗಳನ್ನು ಬಲಪಡಿಸಬೇಕು. ಅಲ್ಲದೆ ಮಾನವೀಯ ಮೌಲ್ಯಗಳನ್ನು ಉಳಿಸಲು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೆಚ್ಚು ಬೇರ್ಪಡಿಸಲು ಉತ್ತೇಜನವನ್ನು ನೀಡಬೇಕು. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ವಿನಾಕಾರಣ ಅನೇಕ ಜನರು ತಮ್ಮ ಪ್ರಾಣಗಳನ್ನು ಮಾತ್ರ ಕಳೆದುಕೊಳ್ತಾ ಇಲ್ಲ, ಅದೆಷ್ಟೋ ಮಕ್ಕಳು ಅನಾಥರಾಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ವಿಧವೆಯರಾಗ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆ ಕುಸಿದು ದಾರಿದ್ರ್ಯತನ ತಾಳ್ತಾ ಇದೆ ಮತ್ತು ಶಿಕ್ಷಣ ಸಂಸ್ಥೆ ಹಾಗೂ ಹಾಸ್ಪಿಟಲ್ ಅಂತಹ ವ್ಯವಸ್ಥೆ ಹಾಳಾಗ್ತಾ ಇರುವುದು, ವಾತಾವರಣ ನಾಶಗೊಳ್ತಾ ಇರುವುದು, ಇದೆಲ್ಲ ಕಾರಣದಿಂದಾಗಿ ನಾವೆಲ್ಲರೂ ಇವತ್ತು ಸೇರಿಕೊಂಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಮನುಕುಲದ ಒಳಿತಿಗಾಗಿ ನಾವು ಮಾಡ್ತಾ ಇರುವಂತಹ ಕಾರ್ಯ ಆಗಿದೆ. ಶಾಂತಿಯಿಂದ ಮಾತ್ರ ಪ್ರಗತಿ ಸಾಧ್ಯ, ಶಾಂತಿಯಿಂದ ಮಾತ್ರ ನಮ್ಮ ಭವಿಷ್ಯ ಸುರಕ್ಷಿತ. ಅದಕ್ಕೆ ಭಗವಾನ್ ಬುದ್ಧವರೊಂದು ಮಾತು ಹೇಳ್ತಾರೆ, ಶಾಂತಿ ಅಂದರೆ ಕೇವಲ ಹೊರಗಿನ ದಾಳಿ ಅಥವಾ ಯುದ್ಧ ಅಲ್ಲ, ಯುದ್ಧ ಮಾತ್ರ ಅಲ್ಲ, ಅದು ಮಾನಸಿಕ ಆಂತರಿಕ ಶಾಂತಿ ಇದ್ದಾಗ ಮಾತ್ರ, ಕೋಪ, ಅಸೂಯೆ ಮತ್ತು ದ್ವೇಷವನ್ನು ಬಿಟ್ಟಾಗ ಮಾತ್ರ ಇಡೀ ಜಗತ್ತು ಶಾಂತಿಯಾಗಿರ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಈ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನಾನು ಸವಿತಾ ನಾಸಿ, ಸರ್ಕಾರಿ ಮಹಿಳಾ ನೌಕರ ಸಂಘ ಕಲಬುರಗಿ, ಹಾಗೂ ನಮ್ಮ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಸೇರಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.